ಡಿಸಿ ಆಫೀಸ್ ಮುಂದೆ ಇರೋ ಕರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೊಟ್ಟಿದ್ದಾರೆ ಅಂತ ಆರೋಪ. ಸುಳ್ಳು, ಹಂಗೇನ್ ಆಗಕ್ ಸಾಧ್ಯ ಇಲ್ಲ. ಅದು ಏನೈತೋ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ಐಟಿ ದಾಖಲೆ ಸಮೇತ ಆ ದಾಖಲೆ ಸಮೇತ ನೋಡಿದ್ನಿ ನಾನು ಪೇಪರ್ನಾಗ. ಅವ್ನು ಇರ್ಬೇಕಾರೆ ಏನು ಮಾಡಲಿಲ್ಲ ಏನ. ಈಗ ಸ್ವಚ್ಛವಾಗಿ ಹಿಡ್ಕೋಬೇಕು ನಗರನ ಅಂದ್ರೆ ಅದಕ್ಕೆ ತಯಾರಿಲ್ಲ. ಬರೀ ಇಂಥವು ಹೇಳ್ಕೊಂತ ಕುಂದಿರ್ತಾರೆ. ಏನಾರ ಒಂದು ಕೆಲಸ ಆಗ್ಯಾವ ಅವ್ರು ಇದ್ದಾಗ. ಈ ಕೆಲಸ ಒಟ್ಟು ಮಾಡಬಾರ್ದು. ಲ್ಯಾಂಡ್ ಯಾರು ತಗೊಂಡಿದ್ದು ಘನತಾಜ ನಿರ್ಮಾಣ ಮಾಡಕ್ಕೆ? ಕೇಳೋನಿ ಯಾರು ತಗೊಂಡಿರೋದು? ಏನಪ್ಪ ಅವಾಗ ನಾವು ಸರ್ಕಾರ, ನಮ್ಮ ಸರ್ಕಾರ ಇದ್ದಾಗ ಮಾಡಿ ಶಿಫ್ಟ್ ಮಾಡಿ ಎರಡು ಕಡೆಗೆ ಮಾಡ್ಬೇಕು ಅಂತೇಳಿ ಲ್ಯಾಂಡ್ ಎಲ್ಲ ತಗೊಂಡು ಅವ್ನು ಮಾಡಿರೋದ್ರಿಂದ ಊರಾಗ ಒಂದು ಸ್ವಲ್ಪ ಇನ್ನೂ ಈ ಕಾಂಟ್ರಾಕ್ಟ್ ಬೇಸಿಸ್ಸು ಇವನ್ನೆಲ್ಲ ತಂದ ಮೇಲೆ ಇನ್ನೂ ಸ್ವಚ್ಛ ಆಕೈತಿ. ಏನೋ ಮಾಡಿದಾಗ ಈಗೆಲ್ಲ ನೋಡಿದ್ದೀರಿ, ಎಲ್ಲ ಕಡೆಗೆ ರೋಡ್ಗಳೆಲ್ಲ ಆಗ್ತದವು, ಎಲ್ಲ ಕಡೆಗೆ ಚೆನ್ನಾಗಿ ಆಗ್ತದವು. ಈಗ ಅವಾಗ ಈ ಫ್ಲಡ್ ಬಂದ್ರೂ, ಎಂಥ ಫ್ಲಡ್ ಬಂದ್ರೂ ನೀರು ಹೋಗ್ತದವು, ಎಲ್ಲಿ ತೊಂದರೆ ಆಗಿಲ್ಲ. ಅದನ್ನು ಬಿಟ್ಟು ಒಳ್ಳೆ ಕೆಲಸ ಮಾಡೋದ್ರೆ ಒಳ್ಳೇದು ಮಾಡ್ಯಾರ ಅಂತ ಹೇಳಕ್ಕೆ ಕೇಳು. ಅದು ಬಿಟ್ಟು ಬರೀ ನನಗೆ ಅದನ್ನು ಮಾಡಿದರು ಇದನ್ನು ಮಾಡಿದರು ಇದ್ರ ಬಗ್ಗೆ ಏನು ಸಂಶಯ ಪಡೋದು ಬೇಕಾಗಿಲ್ಲ. ಯಾರು ಏನು ರೊಕ್ಕ ಹೊಡ್ಯಾಕೆ ಅಷ್ಟು ಸುಲಭವಾಗಿ ನಾನು ಇರ್ಬೇಕಾದ್ರೆ ಆಗಲ್ಲ. ಐಟಿ ಪಾರ್ಕ್ ಸರ್, ಅದೇ ಸಾರಥಿ ಹತ್ರ, ಹರಿಹರ ಸಾರಥಿ ಹತ್ರ ಮಾಡ್ಸಂತಾಗ GI ಮ್ಯಾಟಾಗ ಕೇಳ. ಅವ್ನು ಪುಕ್ಷಟಿ ಅವನವನು ರೈತರ ಜಮೀನೆಲ್ಲ ತಗೊಂಡಲ್ಲ ಏನ, 3.5 ಲಕ್ಷದಾಗ ತಗೊಂಡಲ್ಲ ಏನು? ನಮ್ಮಂಗೆ ಕೋಟಿಗಟ್ಟಲೆ ಕೊಟ್ಟು ತಗೊಂಡನ? ಕೇಳ ಅವನಿಗೆ ಯಶವಂತಗೆ ಏನ. ಅಲ್ಲಪ್ಪ 3.5 ಲಕ್ಷ 2 ಲಕ್ಷಕ್ಕೆ ಪುಕ್ಷಟಿ ಹೊಡ್ಕೊಂಡಂಗ ಅವು ರೈತರಿಗೆ ಏನು ಕೊಟ್ಟಾರ? ನಾಮ ಎಲ್ಲ ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಂದ ತಗೊಂಡ್ರು, ಗೋಲ್ಮಾಲ್ ಮಾಡಿದ್ರು, ಇತ್ಲಾಗ ಕಾಲೇಜ್ ಕಟ್ಟಿದ. ಕೇಳು ಅದನ್ನು ತಗೊಂಬಂದು ಅದನ್ನು ನೀವು ಪ್ರೂಫ್ ಸಮೇತ ಕೇಳ್ರಿ, ಆಮೇಲೆ ನಾನು ಉತ್ತರ ಕೊಡ್ತೇನೆ.